ಸಹಾಯಕ್ಕೆ ಮತ್ತೊಬ್ಬರನ್ನು ಬಯಸುವುದಲ್ಲ. ಅಪಜಯಗಳು ಒಂದಿಯಿಲ್ಲ, ಅಪಜಯಗಳು ಎಂತೂ ಇಲ್ಲ. ವಿಜಯದಾಸರಿಗೆ ವಂದನೆಗಳು. ಬರ್ರಿ ಆಚಾರ್ಯ, ಎಲ್ಲಾನು ಕ್ಷೇಮಲ್ಲ? ಹೆಂಗೆ ಹೇಳಿ, ಮನಸ್ಸಿನ ಚಿಂತೆ ಮುಂದೆ ಕ್ಷೇಮ ಎಲ್ಲಿ, ಕುಶಲ ಎಲ್ಲಿ ದಾಸರೇ? ಯಾವ ಚಿಂತೆ ಹಚ್ಕೊಂಡಿರಿ ಆಚಾರ್ಯ ಈ ವಯಸ್ಸಿನಾಗ? ಇಷ್ಟು ವಯಸ್ಸಾದರೂ ಒಂದು ಬಾರಿನೂ ಕಾಶಿ ಯಾತ್ರೆ ಮಾಡಲಿಲ್ಲ ಅಂತ ಚಿಂತೆ ಕಾಡ್ತದೆ. ತಾವು ಮತ್ತೊಮ್ಮೆ ಕಾಶಿ ಯಾತ್ರೆ ಮಾಡ್ತೀರಂತ ವಿಷಯ ತಿಳಿತು. ಹೌದು, ಮತ್ತೆ ಕಾಶಿಗೆ ಹೋಗ್ಬೇಕಂತ ಮನಸ್ಸಾಗ್ಯದ. ನಿಮ್ಮೊಂದಿಗೆ ಚೀಕಲ್ಪರವಿಯ ಹಲವರು ಕೂಡ ಗಂಗಾ ಸ್ನಾನದ ಪುಣ್ಯ ಪಡಿತಿದ್ದಾರೆ. ಆದರೆ ನನ್ನಂಥವನಿಗೆ ಆ ಭಾಗ್ಯ ಇಲ್ಲ. ಯಾಕಂಗ ಅನ್ಕೋತೀರಿ? ನನಗೆ ಶಕ್ತಿ ಇದ್ದಾಗ ನಾನು ಕಾಶಿಗೆ ಹೋಗಿ ಗಂಗಾ ಸ್ನಾನ ಮಾಡಲಿಲ್ಲ. ಬಿಡುವಿಲ್ಲದೆ ಕೆಲಸದಲ್ಲಿ ಇದ್ದುಬಿಟ್ಟೆ. ಈಗ ಬಿಡುವದೆ, ಆದರೆ ಕಾಶಿ ಯಾತ್ರೆ ಮಾಡುವ ದೇಹ ಶಕ್ತಿ ನನಗಿಲ್ಲ. ಗಂಗಾ ಸ್ನಾನ ಮಾಡದೆ ಈ ಜನ್ಮ ಮುಗಿತದನ್ನ ಕೊರಗು ಕಾಡ್ತದೆ. ನಿಮ್ಮ ಈ ಕೊರಗು ನಿವಾರಣೆ ಆಗ್ಬೇಕಂದ್ರ ನೀವು ಗಂಗಾಜಲದ ಸ್ನಾನ ಮಾಡ್ಬೇಕು. ಗಂಗಾಜಲನು ನಿಮ್ಗ ಇಲ್ಲೇ ಒದಗಿ ಬಂದ್ರೆ ಆತಿಲ್ಲ. ನೀವು ಕಾಶಿಗೆ ಹೋಗಿ ಬರುವಾಗ ಒಂದಷ್ಟು ಗಂಗಾ ಜಲ ನನಗೂ ತಂದು ಕೊಡ್ಬೋದು. ಆದರೆ ಅಲ್ಲಿವರೆಗೂ ನಾನು ಜೀವಂತ ಇರುತ್ತೇನೆ ಎಂಬ ನಂಬಿಕೆ ಇಲ್ಲ ದಾಸರೇ. ಹಂಗೆಲ್ಲ ಯೋಚಿಸ್ಬೇಡಿ, ಕಾಶಿ ಗಂಗಾ ನಿಮ್ಗ ಸಿಗ್ತಾಳ. ಅದಕ್ಕೂ ಮೊದಲ ಇಲ್ಲೇ ನಿಮ್ಗ ಗಂಗಾಜಲ ಲಭಿಸ್ತದೆ. ಹೌದಾ? ಅದೇನು ದಾಸರೇ? ನೋಡ್ತೀವಿ. ಸರ್ವೇಶ, ಗುರುಗಳೇ, ನೀನು 2 ಬಿಂದಿ ತುಂಗೆ ನೀರನ್ನ ತುಂಬಿಕೊಂಡ್ ಬಾ. ನಾನು ಆ ಗಂಗೆಯನ್ನು ಪ್ರಾರ್ಥಿಸ್ತೇನೆ. ಆಗಲಿ ಗುರುಗಳೇ. ಶ್ರೀ ಭಾಗೀರಥಿ ತಾಯೇ ಶೃಂಗಾರ ಶುಭಕಾಯೇ, ಶ್ರೀ ಭೂರಮಣನ ತನಯೇ ಶ್ರೀ ಭಾಗೀರಥಿ ತಾಯೇ. ದೂರದಿಂದಲೇ ನಿನ್ನ ಸ್ಮರಿಸಿದವರ ಪಾಪ ಹಾರಿ ಹೋಗುವುದು ಸಿದ್ಧ ಭಾಗೀರಥಿಯೇ. ದೂರದಿಂದಲೇ ನಿನ್ನ ಸ್ಮರಿಸಿದವರ ಪಾಪ ಹಾರಿ ಹೋಗುವುದು ಸಿದ್ಧ. ಶ್ರೀರಮಣ ವಿಜಯ ವಿಠ್ಠಲರೇಯನ ಪಾದ, ಶ್ರೀರಮಣ ವಿಜಯ ವಿಠ್ಠಲರೇಯನ ಪಾದ. ವಾರಿಜ ಪೊಗಡುವಂತೆ ಬುದ್ಧಿ ಪಾಲಿಸುವುದು, ವಾರಿಜ ಪೊಗಡುವಂತೆ ಬುದ್ಧಿ ಪಾಲಿಸುವುದು. ಶ್ರೀ ಭಾಗೀರಥಿ ತಾಯೇ, ಶ್ರೀ ಭಾಗೀರಥಿ ತಾಯೇ, ಶ್ರೀ ಭಾಗೀರಥಿ ತಾಯೇ, ಶ್ರೀ ಭಾಗೀರಥಿ ತಾಯೇ. ಗಂಗಾ ಬಂದು, ಗಂಗಾ ಬಂದು, ಗಂಗಾ ಬಂದು, ಗಂಗೆ, ಗಂಗಾ ಮಾತಾ, ಗಂಗೆ, ಗಂಗೆ. ಆಚಾರ್ಯ, ಈ ತುಂಗೆ ಜಲದಾಗ ಗಂಗಾದೇವಿ ಆವಿರ್ಭವಿಸಿದ್ದಾಯಿತು. ನೀವು ಈ ಭಾಗೀರಥಿ ಜಲದಿಂದ ಸ್ನಾನ ಮಾಡಿ ಗಂಗಾ ಸ್ನಾನ ಮಾಡಿದ ಪುಣ್ಯಕ್ಕೆ ಭಾಜನರಾಗಿ. ನಾನು ಕಾಶಿಯಿಂದ ಬಂದ ಮೇಲೆ ನಿಮಗ ಮತ್ತೊಮ್ಮೆ ಆ ಭಾಗ್ಯ ದೊರೀತದೆ. ವಿಜಯದಾಸರೇ, ತಾವು ಮಹಾಮಹಿಮ. ತುಂಗೆ ಜಲದಲ್ಲಿ ಗಂಗೆಯನ್ನು ತರಿಸಿದೆ. ಗಂಗಾ ಸ್ನಾನ ಈ ಜನ್ಮದಲ್ಲಿ ನನಗಾಗುವುದಿಲ್ಲ ಎಂಬ ಕೊರಗನ್ನು ನಿವಾರಿಸಿದೆ. ನಿಮಗೆ ನಮೋ ನಮಃ, ನಮೋ ನಮಃ, ನಮೋ ನಮಃ. ಸ್ವಾಮಿ, ಅರ್ಚಕರ ಪತ್ನಿ ಕಮಲಮ್ಮ ಬಂದು ಎತ್ತಿನ ಗಾಡಿ ಒಳಗ ಸ್ಥಳಾವಕಾಶ ಅದ. ಅವ್ರು ಒಬ್ರ ಮಗಲ್ದೂರಿನ ಪಂಡಿತ್ರ ಮನೆ ಉತ್ಸವಕ್ಕೆ ಹೋಗ್ಬೇಕಾಗ್ಯದ.
ಉಳ್ದೋರೆಲ್ಲ ನಡ್ಕೋತ ಹೋಗ್ಯಾರ, ನೀವು ಬಂದ್ರ ಜೋಡಿ ಆಗ್ತದಂದ್ರು. ಏನ್ ಮಾಡಂದ್ರಿ? ಉತ್ಸವದ ವಿಷಯನ ನನಗೂ ತಿಳಿಸ್ಯಾರ. ಇಂದು ನನ್ನ ಸಂಕಲ್ಪ ಅಶ್ವತ್ಥ ನರಸಿಂಹನ ಸನ್ನಿಧಾನದಾಗ ಸ್ವಲ್ಪ ಹೊತ್ತು ನಾನು ಇರ್ಬೇಕು. ಇದನ್ನ ಉತ್ಸವದವರೆಗೂ ತಿಳಿಸೀನಿ. ನೀನು ಮಗ್ಗಲ ಮನೆಯವ್ರ ಜೋಡಿ ಹೋಗ್ಬಾ. ಊರವರೆಲ್ಲ ಹೋಗಿರೋವಾಗ ನಮ್ಮ ಮನೆ ಕಡೆಯಿಂದ ನೀ ಹೋಗಿ ಬಂದ್ರಾಯ್ತು. ನಾನು ಹೋಗ್ತೀನಿ ಅನ್ನೋದು ಮೊದ್ಲ ಗೊತ್ತಿದ್ರ ಇಷ್ಟೊತ್ತಿಗೆ ಅಡಿಗೆ ಕೆಲಸ ಎಲ್ಲ ಮಾಡಿ ಮುಗಿಸ್ತಿದ್ದೆ. ಆದ್ರ ಈಗ ಅಡ್ಗೆ ಚಿಂತೆ ನನಗೆ ಬಿಟ್ಟು ನೀ ಕಮಲಮ್ಮ ಅವ್ರ ಜೋಡಿ ಹೋಗ್ಬಾ, ನಾ ಅಡ್ಗೆ ಮಾಡಿಡ್ತೇನೆ. ಅಮ್ಮ ನಿಮಗ ತ್ರಾಸ ಆಗೋದಿಲ್ಲೇನ್ರಿ? ನನ್ನ ಮಗನಿಗೆ ಅಡ್ಗೆ ಮಾಡಿ ಬಡಿಸೋದು ತ್ರಾಸೇನಲ್ಲ. ಅದ್ರಾಗೂ ದೇವರ ಅನುಗ್ರಹದಿಂದ ಸೇರೋ ಅಂಥ ಅಡ್ಗೆ ಮಾಡಿ ಬಡಿಸೋ ಸಮೃದ್ಧಿ ಈಗ ಸಿಕ್ಕಿರೋದ್ರಿಂದ ನನ್ನ ಮಗನಿಗೆ ಅಡ್ಗೆ ಮಾಡಿ ಬಡಿಸೋದು ಒಂದು ಆನಂದನ. ಅಮ್ಮ, ನೀನು ನಿನಗಿಷ್ಟವಾದ ಅಡಿಗೆ ಮಾಡಿ ಆನಂದ ಪಡು. ಉತ್ಸವಕ್ಕೆ ಹೋಗಿ ನೀನು ಆನಂದ ಪಡು. ನಾನು ಅಶ್ವತ್ಥ ನರಸಿಂಹನ ಸನ್ನಿಧಾನದಾಗ ನನ್ನ ಪ್ರಾರ್ಥನೆ ನೆರವೇರಿಸಿದ ಅವನ ಕೃಪಾ ಕಟಾಕ್ಷ ನೆರೆದು ನಾನೂ ಆನಂದ ಪಡ್ತೇನೆ. ನಾನು ಹೋಗಿ ಬರ್ತೇನೆ. ದಾಸಪ್ಪ, ಸೂರ್ಯ ನಡು ನೆತ್ತಿಗೆ ಬರೋ ಅಷ್ಟ್ರೊಳಗ ಅಡಿಗೆ ತಯಾರಾಗಿರ್ತದ. ನೀ ಮುಂಜಾನೆ ದೇವರಿಗೆ ಸಮರ್ಪಣೆ ಮಾಡಿದ ಪದಾರ್ಥಗಳಿಂದ ನಾ ಕಾಯ್ತಿರ್ತೇನೆ. ಹಂಗ ಆಗ್ಲಮ್ಮ. ನೀನು ಉತ್ಸವಕ್ಕೆ ಕಾಣಿಕೆ ತಗೊಂಡು ಹೋಗಿ ಸಮರ್ಪಣೆ ಮಾಡು. ಆಯ್ತು. ನಾನು ಬರ್ತೇನೆ. ಆಗ್ಲಿ. ಹೇ ಅಶ್ವತ್ಥ ನರಸಿಂಹ ಸ್ವಾಮಿಯೇ, 12 ವರ್ಷಗಳ ಹಿಂದೆ ದುಃಖ ಪ್ರಾರಬ್ಧ ರೂಪವಾದ ಪರಮ ದಾರಿದ್ರ್ಯಾವಸ್ಥೆ ಅನುಭವಿಸ್ತಾ ನಿನಗೆ ಬೇಡ್ಕೊಂಡೆ. ನೀ ನನ್ನ ಮೇಲೆ ಕರುಣಾ ತೋರಿಸಿ ಈ ತುಂಗಾದಡದಿಂದ ಆ ಗಂಗಾದಡದ ಕಾಶಿ ಕಳಿಸ್ಕೊಟ್ಟೆ. ಅಲ್ಲಿ ತಂದೆ ಪುರಂದರದಾಸರ ಅನುಗ್ರಹ ಆಯ್ತು. ನಿನ್ನ ವ್ಯಾಸ ರೂಪದ ದರ್ಶನದಿಂದ ವಿಜಯ ವಿಠಲಾಂಕಿತ ದೊರೆತು ದಾಸನಾಗಿ ನಿನ್ನ ಮಹಿಮೆಯನ್ನ ಹಾಡಿ ಕೊಂಡಾಡೋಂಗಾಯ್ತು. ನಿನ್ನೊಲುಮೆಯಿಂದಲೇ ಎಲ್ಲ ಜನರು ಬಂದು ನೀನು ನನ್ನಿಂದ ನುಡಿಸುವ ನಿನ್ನ ಮಹಿಮಾನ್ನ ಕೇಳಿ ನನ್ನ ದಾರಿದ್ರ್ಯವನ್ನ ಹೋಗಿಸಿದರು. ಸಂಸಾರದ ಚಿಂತೆ ದೂರ ಮಾಡಿಸಿ ನಿನ್ನ ಚಿಂತನೆ ಮಾಡಲಿಕ್ಕೆ ಅನುಗ್ರಹ ಮಾಡಿ ನಿನಗ ನಮೋ ನಮಃ, ನಮೋ ನಮಃ. ಚೀಕಲಪರ್ವಿಯ ಈ ತುಂಗಾದಡದಾಗ 300 ವರ್ಷಗಳ ಹಿಂದೆ ಅಶ್ವತ್ಥ ವೃಕ್ಷವನ್ನ ನೆಟ್ಟು ನಿನ್ನನ್ನು ಪ್ರತಿಷ್ಠಾಪಿಸಿ ಆಲಯವನ್ನೂ ಕಟ್ಟಿ ನಮ್ಮಂಥ ಭಕ್ತರು ನಿನ್ನನ್ನು ಪ್ರಾರ್ಥಿಸಿ ತಮ್ಮ ಅಭಿಷ್ಟಗಳನ್ನ ನೆರವೇರಿಸಿಕೊಳ್ಳೋ ಹಂಗೆ ಮಾಡಿದ ಆ ಶ್ರೀಪಾದರಾಜ ಯತಿಗಳಿಗೆ ನಾನು ಅತ್ಯಂತ ಭಕ್ತಿಪೂರ್ವಕವಾಗಿ ನಮಿಸ್ತೀನಿ. ಅಶ್ವತ್ಥ ನರಸಿಂಹನ ಸನ್ನಿಧಿಗೆ ಬರುವ ಭಕ್ತರ ಕಲ್ಮಶ ಕಳೆಯಲು ಆ ವರಾಹ ರೂಪಿ ನಾರಾಯಣನ ಕೋರೆದಾಡಿಯಿಂದ ಉಗಮವಾಗಿ ಹರಿಯುವ ತುಂಗೆಯೇ ನಿನಗೆ ನಮೋ ನಮಃ. ತುಂಗೆ ಬಂದಳೋ ದೇವೋ ತುಂಗವರಹನ ಹಿಂಗದೆ ಪೋರೆದು ಸುಖಗಳ ನೀವುತ ಮಂಗಳಾಂಗಗೆ ಮಾತಂಗ ಸುಗಮನ ಲೋಕದೊಳಗೆ ಪ್ರತಿರಹಿತ ಬೆಸರಾದ ಚೀತಲ ಪರವಿಯ ಅಶ್ವತ್ಥ ಮರದ ನೃಕಂಠೀರವನ ಪಾದ
ದಿವ್ಯಾದಿಷ್ಠರಾದ ಸೋಕಿ ಮೈ ಮರೆದಂಥ ತಾಯಿ, ಮನ್ಯಾಗ ಯಾರಿದ್ದೀರಿ? ಯಾರವ್ವ ನೀವು? ನನ್ನ ಹೆಸರು ಲಕ್ಷ್ಮಮ್ಮ ಅಂತ. ಬರ್ರಿವ್ವ, ಒಳಗ್ ಬರ್ರಿ. ಈ ಊರಾಗ ನಾ ಎಲ್ಲೂ ನಿಮ್ಮನ್ನ ನೋಡೇ ಇಲ್ಲ. ಹೌದು, ನಮ್ಮೂರು ವೈಕುಂಠಪುರ. ನಮ್ಮ ಮನೆಯವರನ್ನ ನಾರಾಯಣ ಸ್ವಾಮಿ ಅಂತಾರೆ. ಬಹಳ ಸಂತೋಷ. ನೀವು ಸಾಕ್ಷಾತ್ ಮಹಾಲಕ್ಷ್ಮಿ ಇದ್ದಂಗೆ ಇದ್ದೀಯವ್ವ. ಏನಾಗ್ಬೇಕವ್ವ? ಅಶ್ವತ್ಥ ನರಸಿಂಹಸ್ವಾಮಿಗೆ ಮಾಡಿದ ನೈವೇದ್ಯದ ಪ್ರಸಾದವನ್ನ ವಿಜಯದಾಸರಿಗೆ ಕೊಡೋಣ ಎಂದು ನಾವು ಕಾದ್ವಿ. ಆದ್ರ ಅವ್ರ ಧ್ಯಾನ ಮುಗಿತಾನೆ ಇಲ್ಲ. ಊರಿಗೆ ಮರಳ್ಬೇಕು. ನಮ್ಮ ಮನೆಯವರು ಪರಿವಾರದವರೆಲ್ಲ ಬಂಡ್ಯಾಗ ತಯಾರಾಗ್ಯಾರ. ಈ ಊರಿನ ಬ್ರಾಹ್ಮಣರೆಲ್ಲ ಉತ್ಸವಕ್ಕೆ ಹೋಗ್ಯಾರ. ಇದ್ದವರು ದಾಸರೊಬ್ರ. ಅವರನ್ನ ಧ್ಯಾನದಿಂದ ಎಬ್ಬಿಸ್ಲಿಕ್ ಮನ್ಸಾಗ್ದ ಮನಿಗೆ ಕೊಟ್ಟು ಹೋಗ್ಲಿಕ್ಕೆ ತಂದೀನಿ. ದಯಮಾಡಿ ಸ್ವೀಕರಿಸ್ರಿ. ಆಗ್ಲಿ, ನಾನು ಅಡುಗೆ ಮಾಡಿ ಅವಂಗ ಕಾಯ್ಲಿಕ್ಕತ್ತೇನೆ. ನೀವು ಪ್ರಸಾದ್ ತಂದಿದ್ದೀರಿ, ಅವ ಬಂದು ಎಲ್ಲಾನು ಸ್ವೀಕರಿಸ್ಬೇಕು. ನನ್ನ ಸೊಸಿನೂ ಉತ್ಸವಕ್ಕೆ ಹೋಗ್ಯಾಳ. ನಿಮಗ ಕುಂಕುಮ ಕೊಡಬೇಕು. ಚಿಂತೆ ಮಾಡಬೇಡ್ರಿ. ನೀವು ದಾಸರ ಚೌಡಿ ಶುದ್ಧವಾದ ಪ್ರಸಾದವನ್ನ ಸ್ವೀಕಾರ ಮಾಡ್ರಿ. ನಾನಿನ್ ಬರ್ತೀನಿ. ಆತು, ಇನ್ನೊಮ್ಮೆ ನನ್ನ ಮಗ ಸೊಸಿ ಇದ್ದಾಗ ಬಂದು ಆತಿಥ್ಯ ಸ್ವೀಕರಿಸ್ಬೇಕು. ಖಂಡಿತ ಬರ್ತೀನಿ. ದಾಸರಿಗೆ ತಿಳಿಸ್ಬಿಡ್ರಿ. ದಾಸಪ್ಪ, ನೀನೊಂದೆರಡು ಕ್ಷಣ ಲಘು ಬರ್ಬೇಕಾಗಿತ್ತಪ್ಪ. ಯಾಕಮ್ಮ? ಆ ಮುತ್ತೈದೆ ನೀ ಧ್ಯಾನ ಮುಗಿಸ್ತಿ ಅಂತ ಕಾದ್ ಕಡಿಕ ಮನೆಗೆ ನೈವೇದ್ಯ ತೀರ್ಥ ಪ್ರಸಾದ ಈಗ ತಂದು ಕೊಟ್ಟು ಹೋದ್ರು. ಯಾವ ಮುತ್ತೈದೆ ಅಮ್ಮ? ವೈಕುಂಠಪುರದ ಲಕ್ಷ್ಮಮ್ಮ, ನಾರಾಯಣ ಸ್ವಾಮಿಯವ್ರ ಹೆಂಡ್ತಿ. ಅಶ್ವತ್ಥ ನರಸಿಂಹದೇವ್ರ ಸನ್ನಿಧಿಯೊಳಗ ನಿಂಗೆ ಪ್ರಸಾದ ಕೊಡ್ಲಿಕ್ಕೆ ಗಂಡ ಹೆಂಡ್ತಿ ಅವ್ರ ಪರಿವಾರ ಕಾದಿದ್ರಂತ. ಧ್ಯಾನದ ಕೂತ್ಕೊಳ್ಳೋಕ್ಕಿಂತ ಮುಂಚೆ ಅವ್ರನ್ನ ಯಾರನ್ನೂ ನೀನು ನೋಡಿಲ್ಲೇನೋ? ಇಲ್ಲಮ್ಮ. ವೈಕುಂಠಪುರ ಲಕ್ಷ್ಮಮ್ಮ, ನಾರಾಯಣ ಸ್ವಾಮಿ. ಅಮ್ಮ, ಅವ್ರು ಕೊಟ್ಟು ಪ್ರಸಾದ ತೋರಿಸು. ತೋರಿಸ್ತೀನಿ. ಎಷ್ಟು ಘಮ್ ಅಂತದ್ ಗೊತ್ತಾ? ಖರೇಮ್ಮ, ಇಂಥ ಪರಿಮಳ ನಾನೆಂದೂ ಅನುಭವಿಸಿಲ್ಲ. ಅಮ್ಮ, ನನಗ್ ಕಾಣಿಸ್ತ ನಿನಗ್ ಕಂಡು ಈ ಪ್ರಸಾದ ಕರುಣಿಸಾಳ ಮಹಾತಾಯಿ. ನೀನ ಧನ್ಯ.
ಏನಪ್ಪ ನೀ ಹೇಳಿಕತ್ತಿದ್ದು? ಯಾರಪ್ಪ ಆ ಮಹಾತಾಯಿ? ಇನ್ಯಾರಮ್ಮ, ಸಮಸ್ತ ಲೋಕದ ತಾಯಿ, ಆ ಶ್ರೀಮನ್ನಾರಾಯಣನ ವಕ್ಷಸ್ಥಳ ನಿವಾಸಿ ಮಹಾಲಕ್ಷ್ಮೀ ದೇವಿ, ಮಹಾತಾಯಿ. ಹೌದಾ? ಆ ಮುತ್ತೈದೆಗೆ ನೀವು ಮಹಾಲಕ್ಷ್ಮಿ ಇದ್ದಂಗಿದ್ದೀರಿ ಅಂತಂದೆ, ಆದ್ರ ಸಾಕ್ಷಾತ್ ಲಕ್ಷ್ಮೀನ ಅಂತ ಈ ಅಲ್ಪಳಿಗೆ ತಿಳಿಲಿಲ್ಲಲ್ಲೋ. ಆ ಮಹಾತಾಯಿ ಲಕ್ಷ್ಮೀ ದೇವಿಗೆ ಸಾಷ್ಟಾಂಗ ಹಾಕಿ ನಮಸ್ಕಾರ ಮಾಡ್ಲಿಲ್ಲಲ್ಲೋ. ನಾ ಎಂಥ ಪಾಪಿನೋ? ಖಂಡಿತ ನೀನು ಪಾಪಿ ಅಲ್ಲಮ್ಮ, ಮಹಾಪುಣ್ಯವಂತಿ. ಮಹಾ ಋಷಿ ಮುನಿ ದೇವತೆಗಳಿಗೆ ಸಿಗ್ಲಾರದ ಆ ದರ್ಶನ ಭಾಗ್ಯ ನಿನಗೆ ಸಿಕ್ಕದ. ಆಕಿನ ಕೊಟ್ಟ ಈ ಶ್ರೀಹರಿಯ ತೀರ್ಥ ಪ್ರಸಾದ ನಮಗ್ ಸಿಕ್ಕಿರೋದು ನಮ್ಮ ಭಾಗ್ಯ. ಬಾರಮ್ಮ, ಮೊದಲು ಅದನ್ನು ಸೇವಿಸಿ ಕೃತಾರ್ಥರ. ನಂದೆಂತ ದುರ್ದೈವ, ಮನಿಗೆ ಮಹಾಲಕ್ಷ್ಮಿನೇ ಬಂದಾಗ ಮನ್ಯಾಗ ನಾನ ಇರ್ಲಿಲ್ಲ ಅಲ್ಲ. ನೀ ಆದ್ರೂ ಉತ್ಸವಕ್ಕೆ ಹೋಗಿದ್ದಿ, ಆದ್ರ ನಮ್ ದಾಸಪ್ಪ ಇಲ್ಲೇ ಇದ್ರು ಆ ಮಹಾತಾಯಿ ದರ್ಶನ ತಗೊಳಿಕಾಗ್ಲಿಲ್ಲ ನೋಡು. ಆದ್ರ ಆಕಿ ತಂದು ಕೊಟ್ಟ ತೀರ್ಥ ಪ್ರಸಾದ ತಗೊಂಡ. ನಾನು ಕಂಡ್ರು ಕೈ ಮುಗಿಲಿಲ್ಲ. ಆ ತಾಯಿ ಯಾರ್ಯಾರಿಗೆ ಯಾವಾಗ ಎಷ್ಟು ಅನುಗ್ರಹ ಮಾಡ್ತಾಳೋ ಆಕಿ ಇಚ್ಛ. ಅಲ್ಲೇನೋ ದಾಸಪ್ಪ, ದಾಸಪ್ಪ, ದಾಸಪ್ಪ. ಏನಮ್ಮ? ನಾವು ಮಾತಾಡಿದ್ ಕೇಳಿಸ್ಲಿಲ್ಲೇನೋ? ಇಲ್ಲಮ್ಮ, ಏನ್ ಹೇಳಿದೆ? ಸರಿ ಬಿಡು, ಏನೋ ಯೋಚನೆ ಮಾಡ್ಲಿಕತ್ತೀವಿ, ಧ್ಯಾನ ಮಾಡ್ಲಿಕತ್ತಿ ಏನೋ? ಅಮ್ಮ, ನಾನು ಕೆಲವು ಕಾಲ ಹಂಪೆ, ಚಕ್ರತೀರ್ಥ, ಗುರುಗಳಾದ ವ್ಯಾಸರಾಯರು ಪ್ರತಿಷ್ಠಾಪನೆ ಮಾಡಿದಂಥ ಯಂತ್ರೋದ್ಧಾರಕ ಪ್ರಾಣದೇವರ ಸನ್ನಿಧಾನದಾಗಿದ್ದು ಹಂಗ ತೀರ್ಥಯಾತ್ರೆ ಮಾಡಬೇಕು ಅಂತಿದ್ದೀನಿ. ಆತಪ್ಪ, ಯಾವಾಗ ಪ್ರಯಾಣ? ನಾಳೆನ. ಶಿವನ ನೋಡಿರೋ ಇಂದು ಸ್ತವನ ಮಾಡಿರೋ, ಶಿವನ ನೋಡಿರೋ ಎಂದು ಸ್ತವನ ಮಾಡಿರೋ. ತವಕದಿಂದ ತಿಳಿದು ಅವಗುಣಗಳ ತೊರೆದು ನಿತ್ಯ, ತವಕದಿಂದ ತಿಳಿದು ಅವಗುಣಗಳ ತೊರೆದು ನಿತ್ಯ. ಶಿವನ ನೋಡಿರೋ ಎಂದು ಸ್ತವನ ಮಾಡಿರೋ, ಶಿವನ ನೋಡಿರೋ ಎಂದು ಸ್ತವನ ಮಾಡಿರೋ. ಅಂತಕಾಪುರ ವೈರಿ ದಿನಾಂತ ವೃಷಭ ನೀರಿ, ಅಂತಕಾಪುರ ವೈರಿ ದಿನಾಂತ ವೃಷಭ ನೀರಿ. ಕಾಂತಿ ಸಹಿತ ಜನರಂಗಣದಿ ನಿಂತು ಮಾತು ಲಾಲಿಪ ಮಹಿಮ, ಕಾಂತಿ ಸಹಿತ ಜನರಂಗಣದಿ ನಿಂತು ಮಾತು ಲಾಲಿಪ ಮಹಿಮ. ಶಿವನ ನೋಡಿರೋ ಎಂದು ಸ್ತವನ ಮಾಡಿರೋ, ಶಿವನ ನೋಡಿರೋ ಎಂದು ಸ್ತವನ ಮಾಡಿರೋ. ಕರಿಚರ್ಮಾಂಬರಧಾರಿ ವಾರಿಧರ ತ್ರಿಶೂಲ ಡಮರುಗ ಪಾಣಿ, ಕರಿಚರ್ಮಾಂಬರಧಾರಿ ವಾರಿಧರ ತ್ರಿಶೂಲ ಡಮರುಗ ಪಾಣಿ. ಶರಗದ್ದುಗೆ ಸುಮೇರು ವೇದ ತುರಗವಾಗಿರಲಂದು ಅಂದದಿ, ಶರಗದ್ದುಗೆ ಸುಮೇರು ವೇದ ತುರಗವಾಗಿರಲಂದು ಅಂದದಿ. ಶಿವನ ನೋಡಿರೋ ಎಂದು ಸ್ತವನ ಮಾಡಿರೋ, ಶಿವನ ನೋಡಿರೋ ಎಂದು ಸ್ತವನ ಮಾಡಿರೋ. ನಮಿಸಿ ಒರಲಿ ಬೇಡಿ
ಭವದಿ ಮಮತೆ ಓಡಿಸಿ ಭಕುತಿಯಿಂದಲಿ ನಮಿಸಿ ಒರಲಿ ಬೇಡಿ ಭವದಿ ಮಮತೆ ಓಡಿಸಿ ಭಕುತಿಯಿಂದಲಿ ರಮೆಯರಸ ಶ್ರೀ ವಿಜಯ ವಿಠಲನ ಕ್ಷಮೇದವೆಯಿಂದ ಪೂಜಿಪಧೀರ ರಮೆಯರಸ ಶ್ರೀ ವಿಜಯ ವಿಠಲನ ಕ್ಷಮೇದವೆಯಿಂದ ಪೂಜಿಪಧೀರ ಶಿವನ ನೋಡಿರೋ ಇಂದು ಸ್ತವನ ಮಾಡಿರೋ ಶಿವನ ನೋಡಿರೋ ಇಂದು ಸ್ತವನ ಮಾಡಿರೋ ತವಕದಿಂದ ತಿಳಿದು ಅವಗುಣಗಳ ತೊರೆದು ನಿತ್ಯ ತವಕದಿಂದ ತಿಳಿದು ಅವಗುಣಗಳ ತೊರೆದು ನಿತ್ಯ ಶಿವನ ನೋಡಿರೋ ಇಂದು ಸ್ತವನ ಮಾಡಿರೋ ಶಿವನ ನೋಡಿರೋ ಇಂದು ಸ್ತವನ ಮಾಡಿರೋ. ಮುಖ್ಯವಾಗಿ ಅಂದು ಆ ಪುಟ್ಟ ಬಾಲಕ ಮಧ್ವಪತಿಯಿಂದ ನೈವೇದ್ಯ ಸ್ವೀಕರಿಸಿ ಮಾಡಿದಂಥ ನಿನ್ನ ಅನುಗ್ರಹ ಮುಂದೆ ಮತ್ಯಾವ ಜನ್ಮದಲ್ಲಿ ಪಡೆಯಲು ಸಾಧ್ಯ ತಂದೆ. ಗುರುಗಳೇ, ಈಗ ನೀವು ಹೇಳಿದ್ದು ನನಗ ಅರ್ಥ ಆಗ್ಲಿಲ್ರಿ. ಅದು ನಿಮಗೆ ಹೇಳಿದ್ದಲ್ಲ, ನನಗೆ ನಾನಾ ಹೇಳ್ಕೊಂಡದ್ದು. ಹಾಗಾಗಿ ನಿಮ್ಗೆ ಅರ್ಥ ಆಗಿರ್ಲಿಕ್ಕಿಲ್ಲ. ನಾವು ಕೂಡ ಆ ವಿಚಾರವನ್ನ ಕೇಳಿ ತಿಳ್ಕೋಬೋದ ಗುರುಗಳೇ? ಈ ಮಹಾನುಭಾವ ಮುಖ್ಯ ಪ್ರಾಣ ಅವನ ಸ್ವಾಮಿಯಾದ ಶ್ರೀರಾಮ ಭಕ್ತರಲ್ಲಿ ತೋರಿಸೋ ಕಾರುಣ್ಯನ ಕಂಡು ತಾನೂ ತನ್ನ ಭಕ್ತರಿಗೆ ಕರುಣೆ ತೋರುವ ಈತನ ಗುಣವಿಶಿಷ್ಟ ಘಟನೆ ಎಲ್ಲರೂ ತಿಳಿಬೇಕಾದ್ದ. ಅದನ್ನ ದಯಮಾಡಿ ತಿಳಿಸಿರಿ ಗುರುಗಳೇ. 2 ಶತಮಾನಗಳ ಹಿಂದ ಈ ಯಂತ್ರೋದ್ಧಾರಕ ಪ್ರಾಣದೇವರನ್ನು ಪ್ರತಿಷ್ಠಾಪಿಸಿದವರು ವ್ಯಾಸತೀರ್ಥ ಯತಿವರಣ್ಯರು. ವ್ಯಾಸತೀರ್ಥರ ಶಿಷ್ಯರಾಗಿ ಬಹಳ ವರ್ಷ ಈ ಹಂಪಿಯಲ್ಲಿ ನೆಲೆಸಿದ್ದವರು ಶ್ರೀ ಪುರಂದರದಾಸರು. ಆ ಪುರಂದರದಾಸರ ಕೊನೆಯ ಮಗನೇ ಮಧ್ವಪತಿ. ಒಮ್ಮೆ ಪುರಂದರದಾಸರು ಪುಟ್ಟ ಬಾಲಕ ಮಧ್ವಪತಿಗೆ ನಿತ್ಯದಂತೆ ತಾವು ಬರಲಾಗದ ಕಾರಣ ಈ ಮುಖ್ಯ ಪ್ರಾಣ ದೇವರಿಗೆ ನೈವೇದ್ಯ ಕೊಟ್ಟು ಬಾ ಅಂತ ಕಳಿಸಿದರು. ಸ್ವಾಮಿ, ಸ್ವೀಕಾರ ಮಾಡು. ಪುಟ್ಟ ಬಾಲಕ ದಾಸರು ಕೊಟ್ಟ ನೈವೇದ್ಯವನ್ನು ತಂದು ಮುಖ್ಯ ಪ್ರಾಣ ಸ್ವೀಕರಿಸುವಂತ ಮುಂದಿಟ್ಟ. ಅವನ ಮನಸ್ಸಿನಲ್ಲಿ ಕಲ್ಲಿನ ಹನುಮ ಬಾಯಿ ತೆಗೆದು ನೈವೇದ್ಯವನ್ನು ಸ್ವೀಕರಿಸ್ತಾನ ಅಂತ ಆಗಿತ್ತು. ನನ್ ತಂದೆ ಕೊಟ್ರೆ ತಿನ್ನುತ್ತೀಯ, ನಾ ಕೊಟ್ರೆ ತಿನ್ನುವುದಿಲ್ಲವೇ? ತಿನ್ನದೇ ಇದ್ದರೆ ಮನೆಗೆ ಹೋಗುವುದಿಲ್ಲ. ಪ್ರಾಣ ಹೋದ್ರೂ ಸರಿ, ಸ್ವೀಕರಿಸು ದೇವಾ. ಒಂದೆಡೆ ಹಠ, ಒಂದೆಡೆ ಭಕ್ತಿ, ಒಂದೆಡೆ ಮುಗ್ಧತೆಯಿಂದ ಈ ಪ್ರಾಣದೇವರ ಎದುರು ಕುಳಿತೇ ಬಿಟ್ಟ. ಪ್ರಾಣದೇವರಿಗೆ ಬಾಲಕನ ಮೇಲೆ ಕರುಣೆ ಬಂತು. ಬಾಯಿ ತೆಗೆದು ಮಧುಪತಿ ತಂದಿದ್ದ ನೈವೇದ್ಯ ಸ್ವೀಕರಿಸಿಯೇ ಬಿಟ್ಟ. ಹಂಗಾದ್ರೆ ಮಧ್ವಪತಿ ಮನೆಗೆ ನೈವೇದ್ಯ ಒಯ್ಲಿಲ್ವೇನ? ಮುಖ್ಯ ಪ್ರಾಣನೇ ಪೂರ್ತಿಯಾಗಿ ತಿಂದ ಮೇಲೆ ಮಧುಪತಿ ಮನೆಗೆ ಒಯ್ಯೋದು ಹೆಂಗ? ಈ ವಿಚಾರ ಪುರಂದರದಾಸರಿಗೆ ಹೇಳಿದ್ರು ಯಾರೂ ನಂಬೋಂಗಿರ್ಲಿಲ್ಲ. ಮರುದಿನ ಮಧ್ವಪತಿ ಎಲ್ಲರೆದುರು ಪ್ರಾಣದೇವರಿಗೆ ನೈವೇದ್ಯ ತಿನ್ನಿಸ್ಬೇಕು, ಎಲ್ಲರೂ ಅದನ್ನ ನೋಡಬೇಕು ಅಂತ ತೀರ್ಮಾನ ಆಯ್ತು. ಮರುದಿನಾನು ಪ್ರಾಣದೇವರು ನೈವೇದ್ಯ ತಿಂದನ? ಎಲ್ಲರೆದುರೂ ಮುಖ್ಯ ಪ್ರಾಣ ನೈವೇದ್ಯ ಸ್ವೀಕರಿಸ್ಲಿಕ್ಕೆ ಮುಂದಾಗಲಿಲ್ಲ. ಆದ್ರೆ ಮಧ್ವಪತಿ ಭಕ್ತಿಗೆ ಪ್ರಾರ್ಥನೆಗೆ ಮತ್ ಒಲಿದು ಮಧ್ವಪತಿ ಮಾತನ್ನ ನಿಜ ಮಾಡೋ
ಕೃಪೆ ತೋರಿದ ಈ ಮುಖ್ಯ ಪ್ರಾಣ ಎಲ್ಲರೆದುರೂ ನೈವೇದ್ಯ ಸ್ವೀಕರಿಸಿದ. ಎಂತು ವರ್ಣಿಪೇನಮ್ಮ ಯತಿಯ ಎಂತು ವರ್ಣಿಪೇನಮ್ಮ ಎಂತು ವರ್ಣಿಪೇನಮ್ಮ ಯತಿಯ ಎಂತು ವರ್ಣಿಪೇನಮ್ಮ ಯಂತ್ರೋದ್ಧಾರಕನಾಗಿ ನಿಂತು ಮೆರೆವನ ಯಂತ್ರೋದ್ಧಾರಕನಾಗಿ ನಿಂತು ಮೆರೆವನ ಎಂತು ವರ್ಣಿಪೇನಮ್ಮ ಯತಿಯ ಎಂತು ವರ್ಣಿಪೇನಮ್ಮ ರೂಪವಾಗಿ ಬಂದು ಭೂತಳಕ್ಕೆ ಬೆಡಗು ತೋರೆ ಕೋತಿ ರೂಪವಾಗಿ ಬಂದು ಭೂತಳಕ್ಕೆ ಬೆಡಗು ತೋರೆ ಈ ತುಂಗಭದ್ರೆಯಲ್ಲಿ ಖ್ಯಾತಿಯಾಗಿ ಪಯತಿಯ ಈ ತುಂಗಭದ್ರೆಯಲ್ಲಿ ಖ್ಯಾತಿಯಾಗಿ ಪಯತಿಯ ಎಂದು ವರ್ಣಿಪೇನಮ್ಮ ಯತಿಯ ಎಂದು ವರ್ಣಿಪೇನಮ್ಮ ಸುತ್ತಲೂ ವಾನರ ಬದ್ಧ ಮತ್ತೆ ವಲಯಾಕಾರ ಮಧ್ಯ ಸುತ್ತಲೂ ವಾನರ ಬದ್ಧ ಮತ್ತೆ ವಲಯಾಕಾರ ಮಧ್ಯ ಚಿತ್ರಕೋಣ ಅದರಳು ನಿತ್ಯದಲ್ಲಿ ಇಪ್ಪಯತಿಯ ಚಿತ್ರಕೋಣ ಅದರಳು ನಿತ್ಯದಲ್ಲಿ ಇಪ್ಪಯತಿಯ ಎಂದು ವರ್ಣಿಪೇನಮ್ಮ ಯತಿಯ ಎಂದು ವರ್ಣಿಪೇನಮ್ಮ ವ್ಯಾಸಮುನಿರಾಯರಿಂದ ಈ ಶಿಲೆಯೊಳಗೆ ನಿಂದು ವ್ಯಾಸಮುನಿರಾಯರಿಂದ ಈ ಶಿಲೆಯೊಳಗೆ ನಿಂದು ಶ್ರೀಶ ವಿಜಯ ವಿಠಲನ್ನ ಏಸು ಬಗೆಯಣಿಪನ್ನ ಶ್ರೀಶ ವಿಜಯ ವಿಠಲನ್ನ ಏಸು ಬಗೆಯಣಿಪನ್ನ ಎಂತು ವರ್ಣಿಪೇನಮ್ಮ ಯತಿಯ ಎಂದು ವರ್ಣಿಪೇನಮ್ಮ ಯಂತ್ರೋದ್ಧಾರಕನಾಗಿ ನಿಂತು ಮೆರೆವನ ಯಂತ್ರೋದ್ಧಾರಕನಾಗಿ ನಿಂತು ಮೆರೆವನ ಎಂತು ವರ್ಣಿಪೇನಮ್ಮ ಯತಿಯ ಎಂದು ವರ್ಣಿಪೇನಮ್ಮ ಎಂದು ವರ್ಣಿಪೇನಮ್ಮ ಯತಿಯ ಎಂದು ವರ್ಣಿಪೇನಮ್ಮ ಏನ್ ಮಾಡ್ತಾ ಇದ್ದಿ ಈ ಪಾತ್ರಗಳನ್ನ? ನಾಳೆ ಹಬ್ಬ ಅದಲ್ಲ, ಅದಕ್ಕ ಇವತ್ತ ಎಲ್ಲ ತಯಾರಿ ಮಾಡ್ಲಿಕ್ಕೆ ಹತ್ತಿದ್ದೆ. ಓಹೋ, ನಾಳೆ ಹಬ್ಬ ಅದಲ್ಲ, ಅದಕ್ಕ ಇವತ್ತೇ ತಯಾರಿ ಮಾಡ್ಕೋಬೇಕಂತಿ? ಹಿಂಗಂದ್ರೆ ಹೆಂಗ? ಹಬ್ಬ ಅಂದ್ಮೇಲೆ ಹಬ್ಬದ ಅಡಿಗೆ ತಯಾರಿ ಮಾಡೋದಿರ್ತದ, ತಳಿರ್ ತೋರಣ ಕಟ್ಟೋದಿರ್ತದ, ಆಮೇಲೆ ಹೊಸ ವಸ್ತ್ರ ಉಟ್ಕೊಳ್ಳೋದಿರ್ತದ.
ಆಮೇಲೆ ಆಜು ಬಾಜು ಮನೆಯವ್ರನ್ನ ಅರ್ಶನ ಕುಂಕುಮ ಕರಿಯೋದಿರ್ತದ. ಆಮೇಲೆ ಆಮೇಲೆ ಎಣ್ಣೆ ಸ್ನಾನ ಮಾಡಿ ವಿಶೇಷ ಪೂಜಾ ಮಾಡ್ಬೇಕು. ಆಮೇಲೆ 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 ಅಂದ್ರೆ ನಾನು ಇನ್ನೇನು ಹೇಳಿ? ಹಬ್ಬ ಅಂದ್ರೆ ನೀವ ಹೇಳ್ಬೇಕು. ನಮೋ ನಮಃ. ನಮೋ ನಮೋ ವಾಣಿ ವೀಣಾಪಾಣಿ ಬ್ರಹ್ಮಾಣಿ. ನಮೋ ನಮಃ ನಮೋ ನಮಃ. ನನ್ನ ಪತಿ ಬ್ರಹ್ಮದೇವರ ಮಾನಸ ಪುತ್ರ, ಹಾ, ನಾರಾಯಣ ಸಂಕೀರ್ತನ ದುರಂಧರ, ಹಾ. ನಾರದಾಂಶ ಸಂಭೂತ, ಪುರಂದರರಿಂದ ವೇದವ್ಯಾಸರ ಅನುಗ್ರಹ ಪಡೆದು ವಿಜಯ ವಿಠಲಾಂಕಿತ ಪಡೆದ ದಾಸೋತ್ತಮ, ನಿನ್ನ ನಾಲಿಗೆಯಲ್ಲಿ ಪದ ಸುಳಾದಿಗಳ ರೂಪದಲ್ಲಿ ನಾನು ನಲಿಯಬೇಕು. ನಿನ್ನ ರಚನೆಯ ಸುಳಾದಿಗಳನ್ನು ಸಕಲ ಜನರು ತಿಳಿದು ಪಠಿಸಿ ನಾರಸಿಂಹ, ಧನ್ವಂತರಿ, ದುರ್ಗಾದಿ ದೇವತೆಗಳನ್ನು ಸ್ತುತಿಸುವಂತೆ ಆಗಲಿ. ನಿತ್ಯ ಸಂಕಷ್ಟಗಳಿಂದ ಮುಕ್ತವಾಗುವ ಸುಜ್ಞಾನವನ್ನು ಪಡೆಯುವಂತಾಗಲಿ. ನಿನಗೆ ಸಕಲ ಸನ್ಮಂಗಳ ಉಂಟಾಗಲಿ. ರೀ 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 ಹಬ್ಬಕ್ಕೆ ಏನ್ ಬೇಕು ಅಂತ ಕೇಳಿದ್ರ ಉತ್ತರನ ಕೊಡ್ದ ಮ್ಯಾಲ್ ನೋಡ್ಕೋತ ನಿಂತಿರಲ್ಲ. ಓಹೋ, ಹೌದಲ್ಲ. ಖರೆ ಹಬ್ಬ ಅಂದ್ರ ಏನು ಅಂತ ಈಗ ನಾ ಹೇಳ್ತೀನಿ ಕೇಳು. ಋಣರೂಪವಾಗದ ಸಂಸಾರವೇ ಹಬ್ಬ, ಋಣವಂತನಾಗಿ ಸಂಚರಿಸುವುದೇ ಹಬ್ಬ, ಕನಸಿಲಿ ಹಣವನ್ನ ಬಯಸದಿಪ್ಪದೆ ಹಬ್ಬ, ಮನವಾಚ ಕಾಯಕ ಬಡತನವೇ ಹಬ್ಬ, ವನಜನ ಭವನೂಡಿ ಪಾಡುವುದೇ ಹಬ್ಬ, ದಿನ ಪ್ರತಿದಿನ ಸತ್ಕರ್ಮಾಚರಣೆ ಹಬ್ಬ, ಮಣಿಕರ್ಣಿಕೆಯಲಿ ದೇಹ ತ್ಯಾಗವೇ ಹಬ್ಬ, ಮನೆ ನೆರೆ ಹೊರೆ ನುಡಿ ಬಡಲದಿಪ್ಪದೆ ಹಬ್ಬ, ಅನಿಮಿಷ ಜಾಗರ ಹರಿವಾಸರ ಹಬ್ಬ, ತನುವಿಗೆ ವ್ಯಾಧಿ ಮಾರದೊಂದೇ
ಮಹಾಹಬ್ಬ ಚಿನ್ಮಯ ಮೂರ್ತಿ ವಿಜಯ ವಿಠಲರೇಯ ವಿಜಯ ವಿಠಲರೇಯನ ಮನಸ್ಸಿನೊಳಗು ದಿನ ವೀಕ್ಷಿಸುವುದೇ ಹಬ್ಬ ವೀಕ್ಷಿಸುವುದೇ ಹಬ್ಬ ವೀಕ್ಷಿಸುವುದೇ ಹಬ್ಬ. ಈಗ ನಾ ಹೇಳಿದ್ದೆಲ್ಲ ನಿನಗೆ ಅರ್ಥ ಆಗಿರ್ತದೆ. ಕೊನೆಯದಾಗಿ ನಾನು ಹೇಳಿದ್ದೇನು ಅಂತಂದ್ರೆ, ಗಂಡ ಹೆಂಡತಿ ಇಬ್ರು ಪ್ರೀತಿಯಿಂದ ಇದ್ದು ಒಂದೇ ಅಭಿಪ್ರಾಯ ಹೊಂದಿದ್ರೆ ನೋಡಿದಾಗ ಮಿಂಚು ಹೊಡೆದಂಗ ಆ ವಿಜಯ ವಿಠಲ ತೋರ್ತಾನೆ. ಪ್ರಣಾಮಗಳು. ದಾಸರಲ್ಲಿದ್ದಾರಪ್ಪ? ಗುರುಗಳು ಧ್ಯಾನ ಮಾಡ್ತಿದ್ದಾರೆ. ದಾಸರೇ, ದಾಸರೇ, ಅವರೇ, ನಮೋ ನಮಃ, ನಮೋ ನಮಃ. ಇದೇನು, ವೆಂಕಟರಮಣ ಕಾಣುತ್ತಾನೆ, ಪುರಂದರದಾಸರು ಕಾಣುತ್ತಾರೆ, ನೀವು ಕಾಣುತ್ತಿರುವಿರಿ. ಮಹಾನುಭಾವ ವಿಜಯದಾಸರೇ, ಇದನ್ನು ನೀವೇ ಬಿಡಿಸಿ ಹೇಳಬೇಕು. ಇದೇನು ಸ್ವಪ್ನವೋ, ಜಾಗೃತಿಯೋ, ದಾಸಾನುಗ್ರಹವೋ, ದೈವ ಮಾಯೆಯೋ? ನೀವು ಹೇಳಿದುದೆಲ್ಲವೂ ಸತ್ಯ ಸಂಗತಿ. ನೀವು ತಿರುಪತಿಯಲ್ಲಿ ವೆಂಕಟರಮಣನ ಅನುಗ್ರಹ ಪಡೆದಾಗ ಪುರಂದರದಾಸರ ದರ್ಶನವೂ ಆಗಿರಬೇಕಲ್ಲವೇ? ಹೌದು ಹೌದು, ನಿಜ. ನಾನು ಯಾವಾಗಲೂ ಪುರಂದರದಾಸರು ವೆಂಕಟರಮಣನನ್ನು ಕುರಿತ ಸ್ತೋತ್ರ ಮಾಡುತ್ತಿದ್ದೆ. ಬಂದು ನಿಂತಿಹ ನೋಡಿ ಭೂತಳದೆ ವೆಂಕಟ ಇಂದಿರೆಯ ಒಡಗೋಡಿ ಎಂಬ ಕೀರ್ತನೆ ಹಾಡುತ್ತಿದ್ದೆ. ಅವರ ಈ ಕೀರ್ತನೆಯ ಮೂಲಕವೇ ವೆಂಕಟರಮಣನನ್ನು ಕೊಂಡಾಡಿದೆ. ಅದಕ್ಕೆ ನಿಮಗೆ ವೆಂಕಟರಮಣನ ಅನುಗ್ರಹ, ಪುರಂದರದಾಸರ ದರ್ಶನ ಎರಡೂ ಒಟ್ಟಿಗೆ ಲಭಿಸಿವೆ. ಅದು ದೈವಾನುಗ್ರಹವೂ ಹೌದು, ದಾಸಾನುಗ್ರಹವೂ ಹೌದು. ಈಗ ನಾನು ನಿಮ್ಮೆದುರಿಗೆ ನಿಂತಿರುವುದೂ ಸತ್ಯ, ಹಾಗೆ ಆ ಗುರುದೈವ ನಿಮ್ಮ ಸ್ಮೃತಿಗೆ ಬಂದಿದ್ದೂ ಸತ್ಯ. ಆಹಾ, ಧನ್ಯನಾದೆ ವಿಜಯದಾಸರೇ, ಧನ್ಯನಾದೆ. ನಿಮ್ಮ ದರ್ಶನದಿಂದ ನನಗೆ ಈಗ ತಿಳಿಯಿತು, ನೀವು ಪೂರ್ವದಲ್ಲಿ ಪುರಂದರದಾಸರ ಪುತ್ರನಾಗಿ ಅನುಗ್ರಹ ಪಡೆದವರಲ್ಲವೇ? ಮಗನ ಜೊತೆಗೆ ಆ ತಂದೆಯನ್ನು, ಆ ತಂದೆಯ ಜೊತೆಗೆ ಮೂರ್ಲೋಕದ ತಂದೆಯನ್ನು ಅವರ ಮೂಲಕ ಕಾಣುವ ಭಾಗ್ಯ ಕರುಣಿಸಿದರು. ನನ್ನ ಭಾಗ್ಯವೇ ಭಾಗ್ಯ, ನೀವಿಲ್ಲಿ ಬಂದದ್ದು. ನೀವು ದೇಶ ಭಾಷೆಯ ಜನಕ್ಕೆ ಕೊಟ್ಟಿರುವ ಭಾಗ್ಯ ತುಂಬಾ ದೊಡ್ಡದು. ಅದಕ್ಕೆ ನಿಮ್ಮನ್ನು ಅಭಿನಂದಿಸಲು ಬಂದೆ. ನಾನು ಕೊಟ್ಟ ಭಾಗ್ಯವೇ? ಏನು ಹೇಳುತ್ತಿರುವಿರಿ ವಿಜಯದಾಸರೇ? ಭಗವಾನ್ ವೇದವ್ಯಾಸರು ಸಂಸ್ಕೃತದಲ್ಲಿ ರಚಿಸಿದ ಭಾಗವತವನ್ನು ಕನ್ನಡದಲ್ಲಿ ಪುನರ್ರಚಿಸಿ ಈ ದೇಶ ಭಾಷೆಯ ಜನಕ್ಕೆ ಮಹದುಪಕಾರವನ್ನು ಮಾಡಿದ್ದೀರಿ.
ಆ ನಿಮ್ಮ ಕನ್ನಡದ ಭಾಗವತವನ್ನ ಸಂಸ್ಕೃತ ಬಾರದ ಕನ್ನಡದ ಜನ ಕೂಡ ಸವಿಯಬಹುದು. ಅವರಿಗೆ ನಿಮ್ಮ ಕಾರ್ಯದ ಮಹತ್ವವನ್ನು ಈಗ ನಾನು ಅರ್ಥ ಮಾಡಿಸಬೇಕೆಂದೇ ಬಂದೆ. ಹೌದಾ? ಅದು ಹೇಗೆ ದಾಸರೇ? ನಿಮ್ಮ ಭಾಗವತಾಮೃತದ ಸ್ವಲ್ಪ ರುಚಿಯನ್ನು ತೋರಿದರೆ ಆಯಿತು. ನಂತರ ಅವರು ಪೂರ್ಣವಾಗಿ ಸವಿಯುತ್ತಾರೆ. ಆದರೆ ಭಕ್ತಜನರೆದುರು ನೀವು ಕನ್ನಡಕ್ಕೆ ಅನುವಾದಿಸಿದ ಗೋಪಿಗೀತೆಯ ಸಾಲುಗಳನ್ನು ನೀವು ಹಾಡಿ ತೋರಿಸಬೇಕು. ಅದರ ಮೂಲ ಸಂಸ್ಕೃತವನ್ನು ನಾನು ಹಾಡಿ ತೋರಿಸುತ್ತೇನೆ. ಮೂಲದ ಲಯ, ಭಾವ, ಅರ್ಥವನ್ನು ನೀವು ಕನ್ನಡದಲ್ಲಿ ಎಷ್ಟು ಚೆನ್ನಾಗಿ ಕಟ್ಟಿಕೊಟ್ಟಿರುವಿರಿ ಎಂದು ನಮ್ಮ ಜನ ತಿಳಿಯಲಿ. ಮಹದಾಜ್ಞೆ ಆಗಬಹುದು. जन्मनाव्रजः श्रयत इन्दिरा साधु तत्र हि दयितदृश्यतां त्वां दिदृक्ष्यतां त्वयि धृतासवा त्वां विचिन्वते जय व्रजक्यनी जन्मसधिकवो श्रियळवासवो ಶಾಶ್ವಕಿಲ್ಲಿಯು ಪ್ರಿಯಗೆ ಪ್ರಾಣವ ಅರ್ಪಿಸಿ ನೋಡುವ ಪ್ರಿಯರ ದೃಷ್ಟಿಗೆ ಪ್ರಾಪ್ತಿಯಾಗದೆ ಸಖಲು ಗೋಪಿಕಾ ನಂದನೋ ಭವಾನ್ अखिल देहि नामन्तरात्मदृक् विखन सार्चितो विश्वगुप्तये सख उदेवान् सात्वतां कुले अखिल जीवरं तर्नियामक गोकुल रक्षक व्यन्तो बालक विखन सार्चित सर्वगोपिका सखनि पुट्टिदे सत्ववंशदी मधुरयागिरा वल्गुवाक्यया बुधमनोक्यया पुष्करे क्षण विधिकरीरिमा वीरमुह्यतीः अधर सीधुना प्याययस्वनः बुधर मेच्चिन बुद्धिकारण मधुरमातिना भुजनेत्रने त्वदीय आज्ञया तप्पदिप्पु वर्गधर सोमव ऊडु वीरने तव कथामृतं तप्तजीवनं कविभिरीडितं कल्मषापहं श्रवणमङ्गलं श्रीमदाततं भुवि गृह्णन्ति ते भूरिदा जनाः निन्न कथामृत नीच जीवनं मुनिगणत्यवु मध्ये अगहरं मनन भव्यवु महाभाग्यवु ನೆನೆವ ಭಕ್ತರು ನಿತ್ಯದಾತರು व्रजवनौकसां व्यक्तिरङ्गते वृजिनहन्त्यलं विश्वमङ्गलं भजमनाक्षना स्वत्स्पृहात्मनां स्वजनहृद्रुजाम्यन्नि
ಮಕ್ಕಳ ಕಾವರ ಮಂಗಳಹರ ಪ್ರಕಟ ನಿನ್ನದು ಪಾಪ ಪೋಪುದು ಸ್ವಕೀಯ ರಾತ್ರಿಹ ಸರ್ವರೋಗ ನಿಖಿಳ ರಸಯ ನೀ ಪುರೈಸಯ ನೀ ಪುರೈಸಯ ಗರಿನಿಸ ಗೋಪಿಗೀತಂ ಗೋಪಿಗೀತಂ ನಿರಿಗರಿ ಗಮ ಗಮದನಿ ಗೋಪಿಗೀತಂ ಸನಿದ ಪಮದ ಪಮಗರಿ ನಿರೆ ಗೋಪಿಗೀತಂ ಸನಿದ ಪನಿದ ಪಮ ಗಮದನಿ ಗೋಪಿಗೀತಂ ಸಾ ಸ ಸ ಸಾ ಸ ಸ ಸಾ ಸ ಸ ನಿರೆ ಗರಿ ಸ ಸನಿದ ಪಮಗ ಗೋಪಿಗೀತಂ ರೇ 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 ನಿರೆ ಗರಿ ಸ ಸನಿದ ಪದನಿ ಗೋಪಿಗೀತಂ ಪದ ಮಮ ಪ ಮಗಮ ಗರಿಗ ಗೋಪಿಗೀತಂ ನಿರಿಗ ರಿಗಮ ನಿರಿಗಮ ಗಮದನಿ ಗೋಪಿಗೀತಂ ಸನಿದ ಪಮದ ಪ ಪಾಮಗರಿ ನಿರಿಸ ಸನಿದ ಪಮದ ಪ ಪಾಮಗರಿ ನಿರಿಸ ಗರಿ ಗಮ ಗಮ ಗಮದನಿ ಗರಿ ಗಮ ಗಮದ ಮದನಿ ಸನಿದ ಪಮದ ಪಮಗರಿ ಸ ಸನಿದ ಪಮದ ಪಮಗರಿ ಸ ನಿರಿ ಗರಿ ಗಮ ಗಮ ಗಮದನಿ ಸ इति गोप्यः प्रगायन्त्यः प्रलपन्त्यश्च चित्रधा रुरुधु स्वस्वरं राजन् कृष्णदर्शनलालसाः तासामाविरभूच्छौरि स्मयमानमुखाम्बुजः पीताम्बरधर स्रग्वी साक्षान्मन्मथमन्मतः प्रसन्न वेंकट पशु प्रापालक आसेयर्गी तव अरितु माधव प्रसन्न वागु बापत्तु हरिसुव शशिमुखियरुಳು स्नेह तत्पर ಬಾಕಂದ ನಾವು ಈ ಲೋಕದಾಗ ಯಾರಿಗೂ ಬೇಡಾಗಿವಿ. ನಾವಿಬ್ರು ಈ ತುಂಗಭದ್ರಾ ತಾಯಿ ಮಡಿಲಾಗ ಸೇರಿ ಬಿಡೋಣಂತ. ನನ್ನ ಕ್ಷಮಿಸು ಕಂದ. ಏನಮ್ಮ, ಏನ್ ಮಾಡ್ತಾ ಇದ್ದಿ ನೀನು? ಖರೆ ಹೇಳು. ಈ ನನ್ನ ಕೂಸಿನ ನದಿಗೆ ಹಾಕಿ ನಾನು ಈ ನದಿಗೆ ಬಿದ್ದು ಸಾಯ್ಬೇಕು ಅಂತ ಮಾಡಿದ್ದೆ. ಹರಿ, ಅಪರಾಧ, ಮಹಾಪರಾಧ. ನಿನ್ನ ಮಗನನ್ನು ಕೊಂದು ನೀನು ಪ್ರಾಣ ಕಳ್ಕೊಳ್ಳೋದು ಪಾಪ, ಮಹಾಪಾಪ. ಇನ್ನೆಂದೂ ಇಂಥ ನಿರ್ಧಾರ ಮಾಡಬೇಡ. ನನ್ನ ಕ್ಷಮಿಸ್ರಿ, ನನ್ನ ಕ್ಷಮಿಸ್ರಿ. ಈ ಕೂಸಿನ ಸಾಯಿಸೋದು, ನಾನ್ ಸಾಯೋದು ನನಗೂ ಇಷ್ಟ ಇಲ್ಲ. ಹುಟ್ಟದಾಗಿಂದ ವ್ಯಾನಿ ಅನುಭವಿಸ್ತಿರೋ ಈ ಕೂಸಿನ ಕಾರಣಕ್ಕ ನನ್ನ ತವರಿಂದ, ನನ್ನ ಗಂಡನ ಮನೆಯಿಂದ ಎಲ್ರಿಂದನೂ ದೂರವಾಗಿನಿ. ದಿನಾನು ಈ ಕೂಸಿನ ರೋಗಕ್ಕ ನಿರಾಶ್ರಿತಳಾದ ನನ್ನ ಸಂಕಟಕ್ಕ ನಿಂದನೆ ತಿರಸ್ಕಾರ ಬೈಗಳನ್ನ ಕೇಳಿ ಕೇಳಿ ಇನ್ನು ಸಹಿಸ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಅನಿಸಿ ಕಟ್ಕಡಿಕೆ ಈ ಪ್ರಾಣ ಕೊಡೋ ನಿರ್ಧಾರ ಮಾಡಿದೆ. ಅದನ್ನ ನೀವು ತಡೆದ್ರಿ. ಕಡಿಕು ಆ ಮೃತ್ಯುಗೂ ನಾವು ಬ್ಯಾಡಾದ್ವಿ ಅಂತ ಅನ್ನಿಸ್ತದ.
ಖಂಡಿತ ಹಿಂಗೆಲ್ಲ ಕೆಟ್ಟದ್ದನ್ನ ಯೋಚಿಸ್ಬೇಕು. ಆ ದೇವರ ಕರುಣೆ ನಿನ್ನನ್ನ ಈ ಮಗುನ ಉಳಿಸೋದಂತ ತಿಳಿ. ಒಮ್ಮೆ ಆ ಭಗವಂತನ ಅನುಗ್ರಹಕ್ಕೆ ಪಾತ್ರ ಆದ್ಮೇಲೆ ಲೋಕದ ನಿಂದನೆ ತಿರಸ್ಕಾರಗಳು ದೂರಾಗಿ ಮುಂದ ಈ ಮಗು ಎಲ್ಲರ ಪುರಸ್ಕಾರ ಪಡಿತಾನೆ. ನನ್ ಮಗನ್ ಕರ್ಕೊಂಡು ಎಲ್ಲಿ ಹೆಂಗೆ ಜೀವನ ಮಾಡ್ಬೇಕು ಅಂತಾನೆ ಗೊತ್ತಾಗೋಲ್ತು. ನನ್ ಮಗನ ಒಟ್ಟಿಗೆ ಒಂದಷ್ಟು ಹಾಲು ಕೊಡೋ ಯೋಗ್ಯತೆನೂ ನನಗಿಲ್ಲ. ಚಿಂತೆ ಮಾಡ್ಬೇಡ, ನೀನು ನನ್ನ ತಂಗಿದ್ದಂಗ ನಮ್ಮ ಪರಿವಾರದಾಗ ಆಶ್ರಯ ಪಡಿತೀಯ. ಈ ಕೂಸು ರೋಗದಿಂದ ಮುಕ್ತನಾಗಿ ದೃಢಕಾಯನಾಗಿ ದೀರ್ಘಾಯುವಾಗಿ ಬಾಳುವಂತೆ ಆ ಶ್ರೀಹರಿ ಹತ್ರ ಮೊರೆ ಇಡೋಣ. ತಿರಸ್ಕಾರದ ಮಗು ಎಲ್ಲರ ಮೋಹದ ಮಗನಾಗಿ ಮೋಹನನಿಂದೇ ಪ್ರಸಿದ್ಧಿ ಪಡಿತಾನೆ. ಬಾರಮ್ಮ ತಂಗಿ, ಬಾಮ್ಮ, ರಳಮ್ಮ ರಳಮ್ಮ. ಏನ್ರಿ? ಯಾರಿಕ್ಕಿ? ಈ ಸಾಧ್ವಿ ಒಬ್ಬ ಅನಾಥೆ. ಇವತ್ತ ತನ್ನ ಕೂಸಿನ ಕರ್ಕೊಂಡು ನದಿಗೆ ಹಾರಿ ಪ್ರಾಣ ಕಳ್ಕೊಳ್ಳೋ ಪ್ರಯತ್ನ ಮಾಡ್ತಿದ್ದೆ. ನಾನು ಅದನ್ನು ತಡೆದು ನಮ್ಮ ಆಶ್ರಯದಾಗಿರಮ್ಮ ಅಂತ ಹೇಳಿ ಕರ್ಕೊಂಬಂದೆ. ಚಲೋ ಆತ್ ನೋಡ್ರಿ. ಪಾಪ ಜೀವ ಕಳ್ಕೊಳ್ಳೋಂತ ಪರಿಸ್ಥಿತಿ ಏನಿತ್ತು? ಈ ಕೂಸಿಗೆ ರೋಗ ಇರೋದು ನೋಡಿ ಜನ ಎಲ್ಲ ಬಹಳ ಕೀಳಾಗಿ ನೋಡಿ ದೂರ ಮಾಡಿದ್ರು. ಓ, ಈಗ ಈ ಕೂಸಿನ ರೋಗ ನಿವಾರಣೆ ಆಗ್ಬೇಕು. ನೀನು ಈಗಿನ್ನ ನಮ್ಮ ತಂಗಿ ಹೆಂಗೆ ನೋಡ್ಕೊ. ಈ ಹುಡುಗ ನಮ್ಮ ಶೇಷಗಿರಿ ಜೊತೆನ ಬೆಳಿತಾನೆ. ಅದ್ ಸರಿ, ಆದ್ರ ಈ ಕೂಸಿನ ರೋಗ ನಿವಾರಣೆ ಆಗೋದ್ ಹೆಂಗ? ಅದು ಆ ವಿಜಯ ವಿಠಲನ ಕೃಪೆಯಿಂದ. ಬಾಮ. ಇಂದಿರಾಪತಿ ಶತಾಪರಾಧವ ಮಾಡಲು ಕಳೆದು ಗದಿಯ ನೀವ ಇಂದಿರಾಪತಿ ವಿಜಯ ವಿಠಲ ಪುರಂದರನ ಸಂಗತಿಯಲ್ಲಿ ಸತತ ಸಾಕಿದ ವಿಜಯ ವಿಠಲ ಪುರಂದರನ ಸಂಗತಿಯಲ್ಲಿ ಸತತ ಸಾಕಿದ ನೋಡಿದೆ 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 ನೋಡಿದೆ
ನಿಲ್ಲಿ. ನೀವ್ಯಾರು ದೇವಸ್ಥಾನ ಒಳಗಡೆ ಹೋಗಲು ಸಾಧ್ಯವಿಲ್ಲ. ಯಾಕೆ ಸಾಧ್ಯ ಇಲ್ಲ? ಒಳಗಡೆ ಜನ ಸಾಗರಣೆ ತುಂಬಿದೆ. ನಾವು ಬ್ರಹ್ಮೋತ್ಸವ ನೋಡ್ಲಿಕ್ಕೆ ಬಂದಿದ್ದೀವಿ. ಹೌದು, ಎಲ್ಲರೂ ಅದಕ್ಕೆ ಬಂದಿರೋದು. 3-4 ದಿನ ಹಿಂದೆ ಬಂದವರನ್ನೇ ಒಳಗಡೆ ಬ್ರಹ್ಮೋತ್ಸವ ನೋಡಲು ಬಿಟ್ಟಿಲ್ಲ. ಅಂಥದ್ರಲ್ಲಿ ಇವತ್ತು ಬಂದಿದ್ದೀರಾ. ಹೋಗಿ ಹೋಗಿ, ಮುಂದಿನ ಬ್ರಹ್ಮೋತ್ಸವಕ್ಕೆ 1 ವಾರ ಮುಂಚಿತವಾಗಿ ಬನ್ನಿ. ಈಗ ಹೊರಡಿ. ಬರ್ಬೇಕು ಮಾಂತ್ರು. ಊರಿಂದ ಯಾವಾಗ ಹೊರಟ್ರಿ? ನಿನ್ನೆ ಬೆಳಗ್ಗೆ ಸಾರೋಟಲ್ಲಿ ಹೊರಟೆವು. ಇಂದು ಬೆಳಗ್ಗೆ ಬೆಟ್ಟದ ಕೆಳಗೆ ಸೇರಿದೆವು. ಬಹಳ ಒಳ್ಳೆಯದು. ಒಳಗಡೆ ಹೋಗಿ. ಸ್ವಾಮಿ, ಈಗ ಬಂದವರಿಗೆ ಬಿಡ್ತೀರಿ, ನಮಗೆ ಯಾಕೆ ತಡಿತೀರಿ? ಅವರು ಅರಮನೆ ಖಜಾನೆ ನೋಡಿಕೊಳ್ಳುತ್ತಿರುವರು. ಅವರನ್ನೇ ಬಿಡದಿದ್ದರೆ ದುಡ್ಡು ಕಾಸಿನ ಅನುಕೂಲ ತಪ್ಪಿ ಹೋಗುತ್ತದೆ. ನಮ್ಮ ಗುರುಗಳು ರಾಜ ಮಹಾರಾಜರಿಂದ ಬೇಡ ಬೇಡ, ನೀವೇನು ಹೇಳೋದು ಬೇಡ. ಎಲ್ಲಾನು ಅವನ ಇಚ್ಛಾರಂತ ನಡೀತದೆ. ಈಗ ನಡ್ರಿ, ಬಿಡೋರ್ಕ ನಡ್ರಿ. ಯಾಕೆಲ್ಲರೂ ಬೇಸರದಿಂದ ಕೂತೀರಿ? ಎಲ್ಲರೂ ಫಳಾರ ಮಾಡಿ ನಡ್ರಿ. ಇಲ್ಲ ಗುರುಗಳೇ, ನಾವು ಉಪವಾಸ ಮಾಡ್ತೀವಿ. ಉಪವಾಸ ಯಾಕ? ಗುರುಗಳೇ, ರೊಕ್ಕಕ್ಕಾಗಿ ಆ ಖಜಾನೆ ಅಧಿಕಾರಿಯನ್ನ ದೇವಸ್ಥಾನದೊಳಗೆ ಬಿಟ್ಟು ತಮ್ಮನ್ನು ಬಿಡದೇ ಇರುವುದು ನಮಗೆ ಬಹಳ ಬೇಸರ ಆಗ್ಯದ. ತಮ್ಗೆ ಉತ್ಸವದ ದರ್ಶನ ಆಗುವವರೆಗೂ ನಾವು ಉಪವಾಸ ಮಾಡ್ತೀವಿ. ನಿಮ್ಮ ಬೇಸರನ ಆ ಶ್ರೀನಿವಾಸನೇ ನೀಗ್ಬೇಕು. ಯಾಕೆ ಹಿಂಗೆ ಮಾಡಿದಿ ಅಂತ ಆ ಶ್ರೀನಿವಾಸನನ್ನೇ ಪ್ರಾರ್ಥಿಸೋಣ. ఈసారి బ్రహ్మోత్సవంలో జనాలు రద్దీగా ఉన్నారు. అవునవును, లోపలికి ఎవరిని వదలకూడదు. ನಿಮ್ಗೆಲ್ಲ ಒಳಗೆ ಪ್ರವೇಶ ಇಲ್ಲ, ನಡೀರಿ ಆಚೆ. ಶ್ರೀನಿವಾಸ, ಹೇ ಶ್ರೀನಿವಾಸ, ಭೂವೈಕುಂಠವೆನಿಸಿದ ಈ ನಿನ್ನ ಸನ್ನಿಧಾನದಲ್ಲಿ ನಿನ್ನ ಬ್ರಹ್ಮೋತ್ಸವದ ವೈಭವವನ್ನು ನೋಡಲು ಗಾತ್ರದಿಂದ ಇಲ್ಲಿಗೆ ಬಂದೆ. ಆದರೆ ನಿನ್ನ ಸೇವಕರು ನಮ್ಮನ್ನು ತಡೆದು ಮೈ ಮನಸ್ಸುಗಳಿಗೆ ಘಾಸಿ ಮಾಡಿದರು. ಇದು ನಿನ್ನ ಪರೀಕ್ಷೆಯೋ ಲೀಲಾ ವಿನೋದವು ನಾನರಿಯೆ. ಅದೇ ನಿನ್ನ ಇಚ್ಛೆಯಾಗಿದ್ದರೆ ನಿನ್ನ ಪ್ರೇರಣೆಯಿಂದಲೇ ನಿನ್ನ ನಿಂದಾಸ್ತುತಿಯನ್ನು ನಿನಗೇ ಅರ್ಪಿಸುತ್ತೇನೆ. ಜಯ ಮಂಗಳಂ ನಿತ್ಯ ಶುಭ ಮಂಗಳಂ, 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 ಜಯ ಮಂಗಳಂ ನಿತ್ಯ ಶುಭ ಮಂಗಳಂ. ತುಳಸದಕ್ಕಿಯ ತಿಂಬ ಕಿರುಬು ತಳಿಗೆಯ ತುಂಬ ಕೊಳಗದಲ್ಲಿ ಹಣಗಳನ್ನು ಅಳೆದು ಕೊಂಬ, ಇಲ್ಲ ಕಾಸು ಎಂದು ಸುಳ್ಳು ಮಾತಾಡಿದರೆ, ಇಲ್ಲ ಕಾಸು ಎಂದು ಸುಳ್ಳು ಮಾತಾಡಿದರೆ ಎಲ್ಲವನು ಕಸುಕೊಂಬ ಕಳ್ಳದೊರೆಗೆ. ಜಯ ಮಂಗಳಂ ನಿತ್ಯ ಶುಭ ಮಂಗಳಂ, ಜಯ ಮಂಗಳಂ ನಿತ್ಯ ಶುಭ ಮಂಗಳಂ. ಕನ್ನ ನೋಡೇನೆಂದು 300 ಗಾಬುದ ತನ್ನ ಗುಡಿಯ ಪೊಕ್ಕ ಜನರಿಗೆಲ್ಲ, ಹೊನ್ನು ಹಣ ಕಸಕೊಂಡು ತನ್ನ ದರುಶನ ಕೊಡದೆ,
ಹೊಡೆ ಬಯಸುವ ಅನ್ಯಾಯಕಾರಿಗೆ ಜಯ ಮಂಗಳಂ ನಿತ್ಯ ಶುಭ ಮಂಗಳಂ, ಜಯ ಮಂಗಳಂ ನಿತ್ಯ ಶುಭ ಮಂಗಳಂ. ಗೆಡ್ಡಹಾರವನಾಗಿ ಬಡ್ಡಿ ದಾನವ ಬೇಡಿ ದುಡ್ಡು ಕಾಸುಗಳಿಗೆ ಕೈಯ ನೀಡಿ ಅಡ್ಡ ಬಿದ್ದ ದಾಸರ ವಿಡ್ಡೂರಗಳ ಕಳೆದು ಅಡ್ಡ ಬಿದ್ದ ದಾಸರ ವಿಡ್ಡೂರಗಳ ಕಳೆದು ದೊಡ್ಡವರ ಮಾಳ್ಪ ಶ್ರೀ ವಿಜಯ ವಿಠಲಗೆ ವಿಜಯ ವಿಠಲ. ವಿಜಯ ವಿಠಲ. ದಾಸಪ್ಪ, ದಾಸಪ್ಪ, ದಾಸಪ್ಪ. ತಂದೆ ಪರಮಾತ್ಮ, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ವೆಂಕಟರಮಣ, ಆಪತ್ ಬಾಂಧವ ಗೋವಿಂದ ಗೋವಿಂದ ಶ್ರೀಹರಿ, ನಿನ್ನ ದರ್ಶನಕ್ಕೆ ನನ್ನನ್ನು ಬಿಡಲಿಲ್ಲ ಎಂದು ನಿನ್ನ ಮೇಲೆ ನಿಂದಾಸ್ತುತಿ ಮಾಡಿದೆ. ಆದರೂ ನೀನು ನನಗೆ ಶಿಕ್ಷೆ ನೀಡದೆ ದರ್ಶನ ಭಾಗ್ಯ ನೀಡಿದೀಯ ತಂದೆ. ದುಷ್ಟ ಶಿಕ್ಷಕ, ಶಿಷ್ಟ ಪರಿಪಾಲಕನೆಂಬ ಬಿರುದನ್ನು ನಾನೇ ಕಳೆದುಕೊಳ್ಳಬೇಕೆ? ನಿನ್ನಂಥ ದಾಸರು ನನ್ನಲ್ಲಿ ನಿಂದಾಸ್ತುತಿ ಮಾಡಿದರೆ ಅದು ನನಗೆ ಹೆಚ್ಚು ಪ್ರಿಯವಾಗುತ್ತದೆ. ಏಕೆಂದರೆ ನನ್ನ ಭಕ್ತರ ನಿಂದನೆಯಲ್ಲಿ ನನ್ನ ಮೇಲಿನ ಭಕ್ತಿ ತೀವ್ರವಾಗುತ್ತದೆ. ದಾಸಪ್ಪ, ನಿನ್ನಿಂದ ಮಹತ್ತರ ಕಾರ್ಯಗಳಾಗುವುದಿದೆ, ಕಾದು ನೋಡು. ಧನ್ಯನಾದೆ ದೇವ, ಧನ್ಯನಾದೆ. ಬಾಂಧವರು ನೀನೇ ಭಕ್ತ ಹೃದಯ ಮಂದಿರದಲ್ಲಿ ವಿಠಲ ಮೂರ್ತಿಯಾಗಿ. ಬಾಂಧವರು ನೀನೇ ಭಕ್ತ ಹೃದಯ ಮಂದಿರದಲ್ಲಿ ವಿಠಲ ಮೂರ್ತಿಯಾಗಿ. ವಿಂದವರು ನೀನೇ ಶೇಷ ಪರ್ವತದಲ್ಲಿ ಧಂ ಧಂ ರಧಿಸುವ ಸುಂದರ ತಿರುವೆಂಗಳನಾಗಿ. ಮಿಂದವರು ನೀನೇ ಶೇಷ ಪರ್ವತದಲ್ಲಿ ಧಂ ಧಂ ರಧಿಸುವ ಸುಂದರ ತಿರುವೆಂಗಳನಾಗಿ. ಮುಂದೆ ಮೂರು ತೆರಡೊಂದೆನಿಸಿ ಮಂದಮತಿ
ಬಲ್ಲಿಗೆ ಐಶ್ವರ್ಯವ ತೋರಿದೇನೆಂಬ ಶ್ರೀ ವಿಜಯ ವಿಠಲ ತಿರುವೆಂಗ